ಹಾಯ್ ಆಲ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸಂಡೇ ಈವ್ನಿಂಗ್ ಮಿನಿ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಬ್ಬರು ಮಾರ್ನಿಂಗಿಂದ ಎಲ್ಲೂ ಹೊರಗಡೆ ಹೋಗಿರಲಿಲ್ಲ ಅಲ್ವಾ, ತುಂಬ ಬೇಜಾರಾಗ್ತಾ ಇತ್ತು ಅಂತ ಔಟ್ಸೈಡ್ ಹೋಗೋಣ ಅಂದರು. ಅಷ್ಟರಲ್ಲಿ ನನ್ನ ಮಗ ಫುಡ್ ಕೋರ್ಟಲ್ಲಿ ಸಿಗೋವಂಥ ಚಂದ್ರು ಗೋಬಿ ನನಗೆ ಬೇಕು, ಅಲ್ಲಿ ಕರ್ಕೊಂಡೋಗಿ ಪಪ್ಪ ಅಂತ ಅಂದ. ಹಾಗಾಗಿ ಸರಿ ಹೋಗೋಣ ಅಂತ ಹೊರಟ್ವಿ. ನೋಡಿ ನಮ್ಮನೆ ರಾಜ್ಕುಮಾರ ಏನು ಎಂಜಾಯ್ ಮಾಡಿಕೊಂಡು ಏನು ಇಷ್ಟಪಟ್ಕೊಂಡು ತಿಂತಾ ಇದ್ದಾನೆ. ಆದರೆ ಮನೆ ಊಟ ಮಾತ್ರ ಇಷ್ಟಪಟ್ಟು ಹೋಗಲ್ಲ. ಗೋಬಿ ಮುಗಿಸಿದ ಮೇಲೆ ದಹಿಪುರಿ ಬೇಕು ಅಂತ ಸ್ಟಾರ್ಟ್ ಮಾಡ್ದ. ಸರಿ ಅದನ್ನು ಒಂದು ಪ್ಲೇಟ್ ತೊಗೊಂಡ್ವಿ. ಇವ್ರ ಕಾಲದಲ್ಲಿ ಇವತ್ತಿನ ನನ್ನ ಡಯಟ್ ಕತೆಗೆ ಗೋವಿಂದ ಗೋವಿಂದ. ನಾನು ಸಾಮಾನ್ಯ ಎಲ್ಲ ಕಡೆನೂ ಗೋಬಿ ಮತ್ತು ಪಾನಿಪುರಿ ತಿಂದಿದ್ದೀನಿ. ಬಟ್ ನನಗೆ MG ರೋಡ್ ಫುಡ್ ಕೋರ್ಟಲ್ಲಿ ಚಂದ್ರು ಅವ್ರ ಹತ್ರ ಗೋಬಿ ಮತ್ತು ಅರುಣ್ ಅವ್ರ ಹತ್ರ ಪಾನಿಪುರಿ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನು ನಮ್ಮನೆ ಸುಂದರಿ ಕತೆ ಕೇಳೋದೇ ಬೇಡ. ಅವಳಿಗೆ ಔಟ್ಸೈಡ್ ಕರ್ಕೊಂಬಂದು ಬಿಟ್ಬಿಟ್ರೆ ಝೂಯಿಂದ ಹೊರಗಡೆ ಕರ್ಕೊಂಬಂದಂಗೆ ಆಗಿರುತ್ತೆ. ಸೆಲ್ಫಿ ತೊಗೊಳ್ಳೋಣ ಬಾ ಅಂದರೂ ಬರ್ತಾಳೆ. ಅಲ್ಲಿ ಯಾರ್ಯಾರು ಸಿಕ್ಕರು ಎಲ್ಲರ ಹತ್ರ ಮಾತಾಡ್ತಾಳೆ. ಹಾಗೆ ನನ್ನ ಮಗಳ ಕತೆ. ನೆಕ್ಸ್ಟ್ ಈಗ ಸ್ವೀಟ್ ಕಾರ್ನ್ ತೊಗೊಳ್ಳೋಣ ಅಂತ ಬಂದ್ವಿ. ಸ್ವೀಟ್ ಕಾರ್ನ್ ತೊಗೊಂಡು ಅಣ್ಣ ತಂಗಿಗೆ ತಿನ್ಸೋದೇನು ನೋಡಿ ಹೇಗಿದೆ. ಯಾವಾಗಲೂ ಹೀಗೆ ಇರ್ತಾರೆ ಅಂತ ಅಂದ್ಕೋಬೇಡಿ. ಮಧ್ಯ ಮನೆಯಲ್ಲಿ ಜಗಳ ಕೂಡ ಆಗ್ತಾಯಿರುತ್ತೆ ಇಬ್ಬರು ಮಧ್ಯ. ನೋಡಿ ಮೇಡಮ್ಮರು ಅಣ್ಣನ ಹತ್ರ ಜಗಳ ಮಾಡಿ ಶಿಫ್ಟ್ ಆಗಿದ್ದಾರೆ ಅವ್ರ ಪಪ್ಪನ ಹತ್ರ. ಎಷ್ಟೇ ಆದರೂ ಪಪ್ಪನ ಮಗಳಲ್ವಾ. ನೆಕ್ಸ್ಟ್ ಬಂತು ನೋಡಿ ನನ್ನ ಮಗನ ಇನ್ನೊಂದು ಆಸೆ, ಬರ್ಗರು. ಬೇಡ ಅಂದರೂ ಕೇಳಲ್ಲ. ನಮ್ಮ ಸಾಹೇಬ್ರಿಗೆ ಯಾವ ಚಿಂತೆ ಇಲ್ಲ, ಸುಮ್ಮನೆ ಬ್ಯಾಟಿಂಗ್ ಮಾಡೋದು. ಆಮೇಲೆ ಹೊಟ್ಟೆ ನೋವು ಬಂದರೆ ನೈಟು ನನ್ನ ಮಗನ್ನ ತೃಪ್ತಿಪಡಿಸ್ಕೊಂಡು ಮತ್ತೆ ಇಲ್ಲಿಂದ ಸೀದಾ ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು.